ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುನಿರತ್ನ ಮತ್ತೆ ವಶಕ್ಕೆ ಮುನಿರತ್ನರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಕಗ್ಗಲೀಪುರ ಪೊಲೀಸರು. ಷರತ್ತುಬದ್ಧ ಜಾಮೀನಿನ ಮೇರೆಗೆ ಬಿಡುಗಡೆಯಾಗಿದ್ದಂತ ಮುನಿರತ್ನರನ್ನ ಮತ್ತೆ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಾಡಿ ವಾರೆಂಟ್ ಮೇಲೆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅತ್ಯಾಚಾರ ಪ್ರಕರಣದಲ್ಲಿ ವಶಕ್ಕೆ ಪಡೆದಿರುವಂತದ್ದು. ಈಗಾಗಲೇ ಜೀವ ಬೆದರಿಕೆ ಜಾತಿ ನಿಂದನೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ರು. ಅದಾದ ಬಳಿಕ ಷರತ್ತುಬದ್ಧ ಜಾಮೀನು ಸಿಕ್ಕಿತ್ತು. ಆದ್ರೀಗ ಅತ್ಯಾಚಾರ ಪ್ರಕರಣದಲ್ಲಿ ಮುನಿರತ್ನರನ್ನ ಮತ್ತೆ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಾಡಿ ವಾರೆಂಟ್ ಮೂಲಕ ಪೊಲೀಸರು ಕಗ್ಗಲೀಪುರ ಠಾಣೆಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮುನಿರತ್ನರ ವಿರುದ್ಧ ಗಂಭೀರವಾದಂತಹ ಆರೋಪ ಅತ್ಯಾಚಾರ ಕೇಸ್. ನಿನ್ನೆ ಜಾತಿ ನಿಂದನೆ ಕೇಸ್ನಲ್ಲಿ ಕೋರ್ಟ್ನಲ್ಲಿ ಅವರಿಗೆ ಷರತ್ತುಬದ್ಧ ಜಾಮೀನು ಕೂಡ ಸಿಕ್ಕಿತ್ತು. ಆದ್ರೀಗ ಮತ್ತೆ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಅತ್ಯಾಚಾರ ಕೇಸ್ನಲ್ಲಿ ಇಲ್ಲಿವರೆಗೂ ಕೂಡ ಆಗಿದ್ದಂಥದ್ದು ವಿಚಾರಣೆ ಅಥವಾ ವಶಕ್ಕೆ ಪಡೆದುಕೊಂಡಿದ್ದಂಥದ್ದು ಜಾತಿ ನಿಂದನೆ ಮತ್ತೆ ಕೊಲೆ ಬೆದರಿಕೆ, ಲಂಚ ಬೇಡಿಕೆ ಇಟ್ಟಿದ್ರು ಅನ್ನುವಂಥ ಕಾರಣಕ್ಕೆ. ಆದ್ರೀಗ ಅತ್ಯಾಚಾರದ ಕೇಸ್ನಲ್ಲಿ ಮುನಿರತ್ನರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಅನೇಕ ಆರೋಪಗಳು ಕೇಳಿಬಂದಿದ್ವು. ಅದರಲ್ಲೂ ಕೂಡ ಅತ್ಯಾಚಾರದ ಆರೋಪ ಕೂಡ ಕೇಳಿಬಂತು. ಅವ್ರು ಮಾತ್ರ ಅಲ್ಲ, ಅವರ ಜೊತೆಗಿದ್ದಂಥ ಗನ್ ಮ್ಯಾನ್ ವಿಜಯ್ ಕುಮಾರ್ ಅವರ ವಿರುದ್ಧ ಕೂಡ ಈ ಆರೋಪ ಕೇಳಿಬಂದಿತ್ತು. ಈಗ ಅದರ ಬೆನ್ನಲ್ಲೇ ಅತ್ಯಾಚಾರದ ಕೇಸ್ನ ಸಂಬಂಧಪಟ್ಟಂತೆ ಈಗ ಮುನಿರತ್ನರನ್ನ ಮತ್ತೆ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅತ್ಯಾಚಾರ ಕೇಸ್ ಕೂಡ ದಾಖಲಾಗಿತ್ತು ಇವರ ವಿರುದ್ಧ. ನಿನ್ನೆ ಅಷ್ಟೇ ಕೋರ್ಟ್ನಲ್ಲಿ ಷರತ್ತುಬದ್ಧ ಜಾಮೀನನ್ನ ಪಡೆದುಕೊಂಡಿದ್ರು. ಜಾತಿ ನಿಂದನೆ ಮತ್ತೆ ಈ ರೀತಿಯಾಗಿ ಹೆಣ್ಮಕ್ಳಿಗೆ ನಿಂದಿಸಿರೋದು ಹಾಗೂ ಕೊಲೆ ಬೆದರಿಕೆ ಕೇಸಿಗೆ ಸಂಬಂಧಪಟ್ಟಂತೆ. ಆದ್ರೀಗ ಅತ್ಯಾಚಾರ ಕೇಸ್ನಲ್ಲಿ ಮತ್ತೆ ಅರೆಸ್ಟ್ ಆಗಿದ್ದಾರೆ. ಇನ್ನೂ ಕೂಡ ಪ್ರಕ್ರಿಯೆ ಸದ್ಯ ಜೈಲಿನಲ್ಲಿ ಪ್ರಕ್ರಿಯೆ ಪೂರ್ಣಗೊಂಡಿಲ್ಲ. ಜೈಲಿನಿಂದ ಬಿಡುಗಡೆ ಮುನ್ನವೇ ಬಾಡಿ ವಾರೆಂಟ್ ಮೂಲಕ ಜಾಮೀನು ಸಿಕ್ಕಿತ್ತು. ಅದಕ್ಕೂ ಮುಂಚೆನೆ ಬಿಡುಗಡೆಗೂ ಮುನ್ನ ಈಗ ಬಾಡಿ ವಾರೆಂಟ್ ಮೂಲಕ ಮತ್ತೆ ವಶಕ್ಕೆ ಪಡೆದುಕೊಂಡಿದ್ದಾರೆ. ಷರತ್ತುಬದ್ಧ ಜಾಮೀನನ್ನ ಕೋರ್ಟ್ ಮಂಜೂರು ಮಾಡಿತ್ತು. ಆದ್ರೀಗ ಅತ್ಯಾಚಾರ ಕೇಸ್ನಲ್ಲಿ ಮತ್ತೆ ಬಾಡಿ ವಾರೆಂಟ್ ಮೂಲಕ ಮುನಿರತ್ನರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಕಗ್ಗಲೀಪುರ ಠಾಣೆಯ ಪೊಲೀಸರು. ಸದ್ಯ ಜೈಲಿನಲ್ಲಿ ಇನ್ನೂ ಕೂಡ ಪ್ರಕ್ರಿಯೆಗಳು ಪೂರ್ಣಗೊಂಡಿಲ್ಲ. ಈ ಜಾಮೀನು ಮಂಜೂರಾದ ತಕ್ಷಣ ಬಿಡುಗಡೆ ಆಗೋದಕ್ಕೆ ಅಂತ ಒಂದಷ್ಟು ಪ್ರೊಸೀಜರ್ಸ್ ಇರುತ್ತೆ. ಈ ಒಂದು ಜಾಮೀನು ಮಂಜೂರಾಗಿರುವಂತಹ ಪತ್ರ ಅಥವಾ ಲೆಟರ್ ಏನಿರುತ್ತೆ ಅದು ಪರಪ್ಪನ ಕಾರಾಗೃಹಕ್ಕೆ ಬಂದು ತಲುಪೋದು 6 ಗಂಟೆ ಒಳಗೇನೆ ತಲುಪಬೇಕಾಗುತ್ತೆ. ಅಲ್ಲಿ ಪ್ರೊಸೀಜರ್ಸ್ ಇರುತ್ತೆ. ಆ ಪ್ರೊಸೀಜರ್ ಫಾಲೋ ಅಪ್ ಆದ್ಮೇಲೆ ಅವರನ್ನ ಬಿಡುಗಡೆ ಮಾಡ್ತಾರೆ. ಆ ಷರತ್ತುಬದ್ಧ ಜಾಮೀನು ಮಂಜೂರಾಗಿ ಅದೆಲ್ಲ ಕೂಡ ಪ್ರೊಸೀಜರ್ ಮುಗಿದು ಅವರನ್ನ ಬಿಡುಗಡೆ ಮಾಡಬೇಕಿತ್ತು. ಆದ್ರೀಗ ಮಂಜೂರಾಗಿದ್ರು, ಜಾಮೀನು ಮಂಜೂರಾಗಿದ್ರು ಕೂಡ ಅತ್ಯಾಚಾರ ಪ್ರಕರಣದಲ್ಲಿ ಬಾಡಿ ವಾರೆಂಟ್ನ ಮೂಲಕನೇ ಈಗ ಪೊಲೀಸರು ಮತ್ತೆ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಒಂದು ಪ್ರಕರಣದಲ್ಲೂ ಕೂಡ ಮುನಿರತ್ನರನ್ನ ತನಿಖೆಗೆ ಒಳಪಡಿಸ್ತಾರೆ. ಈಗ ಜಾತಿ ನಿಂದನೆ ಕೇಸಿಗೆ ಸಂಬಂಧಪಟ್ಟಂತೆ ಆಡಿಯೋ ನಂದಲ್ಲ ಅಂತ ಹೇಳ್ತಾ ಇದ್ರು. ಈಗಾಗಲೇ ಅವರ ಆಡಿಯೋ ಮತ್ತೆ ಅವರ ವಾಯ್ಸ್ ಸ್ಯಾಂಪಲ್ ಅನ್ನು ಕೂಡ FSL ಟೀಮ್ ತೆಗೆದುಕೊಂಡು ಹೋಗಿದೆ. ಅದರ ರಿಪೋರ್ಟ್ ಕೂಡ ಬರಬೇಕಿದೆ. ಅದು ಒಂದು ಕಡೆ ಆದರೆ ಈಗ ಮತ್ತೊಂದು ಕಡೆ ಅತ್ಯಾಚಾರ ಕೇಸ್ನಲ್ಲೂ ಕೂಡ ಮುನಿರತ್ನ ತಗಲಾಕೊಂಡಿದ್ದಾರೆ.